ಕೇಳಿದೇವ್ರು, ಯಾವ ವಿಷಯಕ್ಕಾದ್ರೂ ಸರಿ ಶಾಶ್ವತ ಅನ್ನೋ ಭ್ರಮೆಯಲ್ಲಿ ಯಾವತ್ತಿಗೂ ಇರಕ್ಕೆ ಹೋಗ್ಬೇಡಿ ದೇವ್ರು. ವ್ಯಕ್ತಿ ಆಗಿರಬಹುದು, ಭಾವನೆ ಆಗಿರಬಹುದು, ನೀವು ಕಟ್ಟಿಕೊಂಡ ಕನಸೇ ಆಗಿರಬಹುದು, ಯಾವುದೇ ಕ್ಷಣದಲ್ಲಾದರೂ ಗುಡ್ ಬೈ ಹೇಳಬೇಕಾದ ಸ್ಥಿತಿಗೆ ಸಿದ್ಧರಾಗಿರಬೇಕು. ಶಾಶ್ವತ ಅನ್ನೋ ಪದಕ್ಕೆ ನೀವು ಅಂಟಿಕೊಂಡ್ರಿ ಅಂತ ಇಟ್ಕೊಳ್ಳಿ, ನೋವು ಅನ್ನೋದಿದೆಯಲ್ಲ, ಅದು ಇನ್ನು ಹೆಚ್ಚಾಗಿ ಗಟ್ಟಿಯಾಗ್ತಾ ಹೋಗುತ್ತೆ. ಎಷ್ಟು ಹಿಡಿದಿಟ್ಟುಕೊಳ್ಳುವ ಪ್ರಯತ್ನ ಮಾಡ್ತಿರೋ ಅಷ್ಟು ಬಿಡುವಿಕೆಯ ನೋವು ನಿಮ್ಮನ್ನ ಕಾಡುತ್ತೆ. ಯಾರು ಯಾವುದು ಉಳಿಬೇಕೋ ಅದು ಖಂಡಿತ ನಿಮ್ ಜೊತೆ ಉಳಿತದೆ. ಯಾರು ಯಾವುದು ಹೋಗಬೇಕೋ ಅದು ಯಾವುದೇ ಕಾರಣವಿಲ್ಲದೆ ನಿಮ್ಮಿಂದ ದೂರ ಆಗತ್ತೆ. ಅದನ್ನ ಪ್ರಶ್ನಿಸೋದು ಬೇಡ, ತಡೆಯೋದು ಬೇಡ. ಬದಲಿಗೆ ಒಪ್ಪಿಕೊಳ್ಳುವ ಮನಸ್ಥಿತಿಯನ್ನ ನಾವು ರೂಢಿಸ್ಕೋಬೇಕು ದೇವ್ರು. ಬಿಡುವಿಕೆ ಅನ್ನೋದು ಸೋಲು ಖಂಡಿತ ಅಲ್ಲ ಸ್ವಾಮಿ, ಅದು ಬದುಕಿನ ಮುಂದಿನ ಅಧ್ಯಾಯ ಅಷ್ಟೇ. ಒಬ್ಬ ಮನುಷ್ಯ ಜೀವನದ ಎಷ್ಟೋ ಸಂದರ್ಭಗಳಲ್ಲಿ ಬಿಟ್ಟು ಮುಂದಕ್ಕೆ ಸಾಗುವ ಧೈರ್ಯ ಮಾಡಿಲ್ಲ ಅಂದ್ರೆ ಅವನು ಬಾಳೋದ್ರಲ್ಲಿ ಅರ್ಥನೇ ಇರಲ್ಲ ಸ್ವಾಮಿ. ನಿಜವಾಗಲೂ ಬದುಕಲು ಸಿದ್ಧನಾಗಿರುವವ ಒಂದಿಷ್ಟು ವಿಷಯಗಳನ್ನ ಹಿಂದಕ್ಕೆ ಬಿಟ್ಟು ಮುಂದಕ್ಕೆ ಸಾಗಬೇಕಿದೆ. ಆ ಮನಸ್ಥಿತಿ ನಾವು ಇಷ್ಟ ಇದ್ದರೂ ಇಷ್ಟ ಇಲ್ಲದಿದ್ದರೂ ರೂಢಿಸಿಕೊಳ್ಳಲೇಬೇಕಿದೆ. ಯೋಚನೆ ಮಾಡಿ.